ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಹಸಿರು ಶಾಲ್ ಚಂದ್ರಣ್ಣ. ಇವತ್ತಿಂದ ನಾವು ಒಂದು ಕಾಯಿ ಬಗ್ಗೆನೇ ಬೆಳಗಿಂದನೂ ಕೂಡ ಎರಡನೇ ವೀಡಿಯೋ ಕೂಡ ಹೇಳ್ತಾ ಇದ್ದೇನೆ. ಈಗ ಏನಪ್ಪ ಅಂತಂದರೆ ಎಳ್ನೀರು ಕುಡಿಯೋದ್ರಿಂದ ಆರೋಗ್ಯಕ್ಕೆ ಭಾಳ ತಂಪು ಪಾನೀಯ ಅಂತೇಳಿ ಪ್ರತಿಯೊಂದು ಅಂಗಡಿಗಳಲ್ಲಿ ತಂಪು ಪಾನೀಯಗಳು ಇರ್ತವೆ. ತಂಪು ಪಾನೀಯ ಅವು ಯಾವಾಗ ಮಾಡಿರ್ತಾರಂತ ಗೊತ್ತಲ್ಲ, ಯಾವ ಡೇಟ್ ಅಂತ ಗೊತ್ತಾಗಲ್ಲ. ಆಲ್ಮೋಸ್ಟ್ ಆಲ್ ಈ ತಂಪು ಪಾನೀಯ ಅಂತಂದರೆ ನಾವು ಆರೆಂಜ್ ಆಗಿರ್ಬೋದು, ಆಮೇಲೆ ಜೀರೋ ಆಗಿರ್ಬೋದು, ಆಮೇಲೆ ಕೊಕೋ ಕೋಲಾ ಆಗಿರ್ಬೋದು, ಎಲ್ಲ ಥರದ ತಂಪು ಪಾನೀಯಗಳು ಅಂತೇಳಿ ನಾವು ಐಸ್ ಕ್ರೀಮು ತಂಪು ಪಾನೀಯ ಅಂತೇಳಿ ಮುಂದೆ ಹೋಗ್ತಾ ಇದ್ದೀವಿ. ಈ ಒಂದು ಬೇಸಿಗೆ ವಾತಾವರಣಕ್ಕೆ ಈ ನಮ್ಮ ರೈತರು ಬೆಳೆದಂಥ ಎಳ್ನೀರನ್ನು ಪ್ರತಿಯೊಬ್ಬರು ಕೂಡ ಕುಡೀರಿ. ಯಾಕಂತ ಕೇಳಿ ಹೇಳ್ತೀನಿ, ಪ್ರತಿಯೊಂದು ಬೀದಿ ವ್ಯಾಪಾರದಲ್ಲಿ ಕೂಡ ನಮ್ಮ ಎಳ್ನೀರನ್ನು ಇಟ್ಟಿರ್ತಾರೆ. ಎಳ್ನೀರು ಕುಡಿಯೋದ್ರಿಂದ ದೇಹಕ್ಕೆ ಭಾಳ ತಂಪು. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಪ್ರತಿಯೊಂದು ಹೀಟಿನ ಅಂಶನೂ ಕೂಡ ತೆಗಿಯೋಂಥದ್ದು ಒಂದು ಇರ್ತೈತಿ. ಇದೇ ನೋಡಿರಿ, ಯಾಕಪ್ಪ ಅಂತಂದ್ರೆ ನಾವು ರೈತರು ಬೆಳೆದಂಥದಕ್ಕೆ ಕೇವಲ ನಮಗೆ ಒಂದು 30 ರೂಪಾಯಿ ಸಿಗುತ್ತೆ ಅಷ್ಟೇ, ಭಾಳ ಸಿಗೋಲ್ಲ, 30 ರೂಪಾಯಿ ಸಿಗುತ್ತೆ. ಆದರೆ ನಾವು ಇದೇ ಮಾಲಿಗೆ ಹೋದೆವಪ್ಪ ಅಂತಂದ್ರೆ ಒಂದು 100 ರೂಪಾಯಿ ಕೊಟ್ಟು, ಒಂದು 100 ರೂಪಾಯಿಗೆ ಒಂದು ಎಳ್ನೀರು, ಅದು ಅಷ್ಟು ಬತ್ತಿ ಹೋಗಿರ್ತೈತಿ. ಅದರಲ್ಲಿ ಯಾವುದೇ ಥರದ ಏನಿರಲ್ಲ. ಅದೇ ನಮ್ಮ ಬೀದಿ ವ್ಯಾಪಾರ ಮಾಡ್ತಕ್ಕಂಥ ನಮ್ಮ ಜನರಲ್ಲಿ ನಾವು ಹೋಗಿ ಕುಡಿದೆವು ಅಂತಂದ್ರೆ ಒಳ್ಳೆ ತಂಪು ಪಾನೀಯ ಕೂಡ ಸಿಗ್ತೈತಿ. ಯಾಕಂತಂದರೆ ಆ ಕುಡಿಯೋದ್ರಿಂದ ಆರೋಗ್ಯ ಕೂಡ ಭಾಳ ಚೆನ್ನಾಗಿರ್ತೈತಿ. ಈ ನಮ್ಮ ಮಹೇಶ್ ಅವರು ಇದ್ರ ಬಗ್ಗೆ ಸ್ವಲ್ಪ ಅನುಭವ ಹಂಚ್ಕೊಂತಾರೆ. ಮಹೇಶ್ ಅವರೇ ನಮಸ್ಕಾರ. ನಮಸ್ಕಾರ. ನೀವು ಎಷ್ಟು ದಿನದಿಂದ ಕಾಯಿ ಕೆಡುತ್ತಾ ಇದೀರಿ ಅಂತ ಹೇಳಿದ್ರಿ. ಈ ಎಳ್ನೀರು ಕುಡಿಯೋದ್ರಿಂದ ಏನೇನು ಲಾಭ? ಮೇನ್ ಆರೋಗ್ಯ ಒಳ್ಳೇದಾಗಿರ್ತದೆ. ಆಳೊಟ್ಟಿ ಕುಡಿಬೇಕು, ಬೆಳಗ್ಗೆ ಆಳೊಟ್ಟಿಗೆ ಕುಡಿಬೇಕು. ಮತ್ತು ಪಡ್ನ್ಯಾಗ ಈಟು ಪಾಟ್ ಇದ್ದು ಎಲ್ಲ ಹೋಗುತ್ತೆ. ಈಟು ಎಲ್ಲ ಹೋಗುತ್ತೆ. ನೋಡಿರಿ ವೀಕ್ಷಕರೇ, ಇವತ್ತು ನಾನೇ ಒಂದು ಹೇಳ್ಬೇಕಂತಂದ್ರೆ ಸುಮಾರು ಒಂದು 2 ತಿಂಗಳು 3 ತಿಂಗಳ ಹಿಂದೆ ನನಗೆ ಕಿಡ್ನಿ ಕಲ್ಲಾಗಿ ಆಪ್ರೇಷನ್ ಮಾಡ್ಬೇಕನ್ನೋ ಲೆವೆಲ್ಲಿಗೆ ಹೋದಾಗ ಯಾರೋ ಒಬ್ರು ಹೇಳಿದ್ರು, ಇಲ್ಲ ಎಳ್ನೀರು ಕುಡಿಯೋದು, ಒಂದು ಬಾಳೆ ರಸ ಕುಡಿಯೋದ್ರಿಂದನೂ ಎಲ್ಲ ಕ್ಲಿಯರ್ ಆಗುತ್ತೆ ಅಂತಂದ್ರೆ, ನಿಜವಾಗ್ಲೂ ನಾವು ಇವತ್ತು ಆಪ್ರೇಷನ್ ಮಾಡಿಸ್ಬೇಕಂತ ಸಂದರ್ಭದಲ್ಲಿ ಒಂದು ಎಳ್ನೀರು ಮತ್ತು ಒಂದು ಬಾಳೆ ದಿಂಡಿನ ರಸನ ಒಂದು ವಾರ ಕುಡಿದಕ್ಕೆ ಆಲ್ಮೋಸ್ಟ್ ಆಲ್ ನಮಗೆಲ್ಲ ಕ್ಲಿಯರ್ ಆಯಿತು. ಆಮೇಲೆ ಇನ್ನೊಂದು ಏನಪ್ಪ ನಾನು ಹೇಳೋದಂತಂದರೆ, ಪ್ರತಿಯೊಬ್ಬರು ಮನೆಯಲ್ಲಿ ಅಟ್ಲೀಸ್ಟ್ 15 ಅಡಿ ಜಾಗ ಇರ್ತೈತೆ, 15-20 ಅಡಿ ಹಿಂದಾದ್ರ ಜಾಗ ಇರುತ್ತೆ, ಮುಂದಾದ್ರ ಜಾಗ ಇರುತ್ತೆ, ಎಲ್ಲಾದ್ರ ಜಾಗ ಇರುತ್ತೆ. ದಯವಿಟ್ಟು ಮನೆ ಮುಂದೆ ಕಲ್ಪವೃಕ್ಷ ಕಾಮಧೇನು ಅಂತೇಳಿ ಈ ನಮ್ಮ 3 ಕಣ್ಣಿನ ಮುಕ್ಕಣ್ಣನ್ನು ನೀವು ಬೆಳೆಸಿದರೆ ನಿಮಗೆ ಆ ಮರ ಯಾವ ಥರ ಬೆಳೀತತ್ತೋ ಆ ಥರ ನೀವು ಕೂಡ ಚೆನ್ನಾಗಿರ್ತೀರಿ. ನಿಮಗೆ ಕಷ್ಟ ಅಂತ ಬಂದಾಗ ನಿಮಗೆ ಒಂದು ಎಳ್ನೀರು ಕೊಡ್ತಪ್ಪ ಅಂದರೆ ನೀವು ಹುಟ್ಟಿದ್ಕೊಂದು ಸಾರ್ಥಕ ಆಗ್ತೈತಿ. ಯಾಕಂತಂದರೆ ಇವತ್ತು ನಾವು ಯಾರ್ಯಾರಿಗೆ ಎಷ್ಟೆಷ್ಟೋ ಒಳ್ಳೇದು ಮಾಡೋಕ್ಕೆ ಎಷ್ಟೆಷ್ಟೋ ಕಾಲ ಟೈಮ್ ವೇಸ್ಟ್ ಮಾಡ್ತಾ ಇರ್ತೀವಿ. ಆದರೆ ಒಂದು ಸಸಿನ ಬೆಳೆಸಿ, ಒಂದು ತೆಂಗಿನ ಮರನ ಬೆಳೆಸಿ ಮನೆ ಬಾಕ್ಲಾಗ ಅದರಿಂದ ಕುಡಿಯೋಂಥ ಎಳ್ನೀರು, ಮನೆಗೆ ಕೊಬ್ಬರಿ, ಆಮೇಲೆ ನಮಗೆ ತಾಕತ್ತಿಗೆ ಯಾವ್ದ್ರಿ ಒಣ ಕೊಬ್ಬರಿ 1 kg ಉತ್ತುತ್ತಿ ತಗೊಂಬಂದು ಒಣ ಕೊಬ್ಬರಿ ತಗೊಂಬಂದು ತಿಂದರೆ ಜೀವನ ಇನ್ನೂ ಒಂದು 4 ದಿನ ಗಟ್ಟಿಮುಟ್ಟಾಗಿ ಬಾಳ್ತೈತಿ. ದಯವಿಟ್ಟು ಎಲ್ಲರೂ ಒಂದು ತೆಂಗಿನ ಗಿಡನ ಬೆಳೆಸ್ಬೇಕು, ನಶಿಸಿ ಹೋಗೋಂಥ ಕಾಲ ಬರ್ತೈತಿ ಅಂತ ಹೇಳ್ತಾ ಈ ನಮ್ಮ ಕಾರ್ಯಕ್ರಮನ ಮುಗಿಸ್ತದಾನಿ. ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ನಾನು ನಿಮ್ಮ ಹಸಿರು ಶಾಲ್ ಚಂದ್ರಣ್ಣ. ನಮಸ್ಕಾರ.